SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದಲ್ಲಿ ಏಪ್ರಿಲ್ 5, 2026 ಸಂಜೆ 8 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಸುಲೇಮಾನ್ ಎಂ ಜಮಾದಾರ್ ಅವರು ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಉಲ್ಲಂಘನೆ ಮಾಡಬಾರದೆಂದು ವ್ಯಕ್ತಪಡಿಸಿದರು. ಮಾನವ ಹಕ್ಕುಗಳ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ನಗರದಲ್ಲಿ ಏನೊಂದು ಪದಾಧಿಕಾರಿ ಆಯ್ಕೆಯ ಸಮಾರಂಭದಲ್ಲಿ ಒಂದು ವಿಶೇಷವಾದಂಥ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ಮತ್ತು 21 ಪ್ರಕಾರ ನಾವೆಲ್ಲರೂ ಕೂತ್ಕೊಂಡು ಪ್ರತಿಯೊಂದು ಯಾವುದೇ ದೌರ್ಜನ್ಯಗಳಾಗಲಿ, ಅತ್ಯಾಚಾರ ಆಗಲಿ, ಪ್ರಕರಣಗಳು ಯಾವುದೇ ಪೋಕ್ಸೋ ಇರಲಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಮೇಲೆ ಒಂದು ಹಲ್ಲೆ ಆಗಿತ್ತಂದ್ರೆ ಅದನ್ನು ಒಂದು ತಡೆಗಟ್ಟಕ್ಕೆ ನಮ್ಮ ಸಂಘಟನೆ ಪ್ರಯತ್ನ ಮಾಡಬೇಕು. ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ನಿರ್ಮಾಣ ಮಾಡಬೇಕು. ಯಾವುದೇ ಇಲಾಖೆ ಇದ್ರೂ ಕೂಡ ನೀವು ಆ ಇಲಾಖೆಗೆ ಹೋಗಿ ಪ್ರಶ್ನೆ ಮಾಡಿ ಮತ್ತು ನೀವು ನ್ಯಾಯಯುತವಾದಂಥ ನ್ಯಾಯವನ್ನು ಪ್ರತಿಯೊಬ್ಬರಿಗೆ ದೊರಕಿಸಿಕೊಡ್ಬೇಕನ್ನೋ ಉದ್ದೇಶದಿಂದ ಈ ಮಾನವ ಹಕ್ಕುಗಳ ಅಸೋಸಿಯೇಷನ್ ಸಂಘಟನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಸಂಘಟನೆ ಭಾಳ ಪ್ರಮುಖವಾದಂಥ ಸಂಘಟನೆ. ಈ ಸಂಘಟನೆ ಮೂಲಕ ಯಾವುದೇ ಜಾತಿ ಧರ್ಮ ಇದಕ್ಕೆ ಅವಶ್ಯಕತೆ ಬರೋದು. ದೇಶದಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಘಟನೆ ಕೂಡ ಮಾನವ ಹಕ್ಕುಗಳ ಆಯೋಗ, ಅದರ ಅಂಡರ್ಟೇಕಿಂಗ್ ಇರ್ತಕ್ಕಂಥ SMT ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್. ಅದಕ್ಕಾಗಿ ನೀವು ಎಲ್ಲ ಪ್ರತಿಯೊಬ್ಬರು ಒಕ್ಕಲಿಸಿದ ಒಂದು ಕಾರ್ಯಾಗಾರ ನಾವು ಈಗಾಗಲೇ ಒಂದು 2, 3, 4 ಹಂತದಲ್ಲಿ ನಾವು ಕಾನೂನು ಅರಿವು ಕಾರ್ಯಕ್ರಮ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದು ಕಾನೂನು ಅರಿವು ಮತ್ತು ಕಾನೂನು ತರಬೇತಿಯನ್ನು ಬಟ್ ಈ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು. ನ್ಯಾಯವಾದಿಗಳು ಹಾಗೂ ಕಾನೂನು ಸಲಹೆಗಾರರು ಶ್ರವಣ್ ಮಾರುತಿ ಕಾಂಬ್ಳೆ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಯಾಸ್ಮೀನ್ ಎನ್ ಅರಳಿಕಟ್ಟಿ ಮತ್ತು ಕಾನೂನು ಸಲಹೆಗಾರರು ಸಂತೋಷ್ ಐಹೊಳೆ, ಆಸಿಫ್ ಜತ್ತಿ, ಸಂಘದ ಸಲಹೆಗಾರರು ಜಾವೀದ್ ಮುಗಲ್ ಮತ್ತು ಮುಕ್ತಿಯರ್ ತಹಸೀಲ್ದಾರ್ ಅಸ್ಮಾ ಅಂಡ್ಗಿ ಇವರೆಲ್ಲರೂ ಸೇರಿಕೊಂಡು ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದಲ್ಲಿ 6 ಜನ ಸದಸ್ಯರನ್ನ ಆಯ್ಕೆ ಮಾಡಿದರು. ನಜೀರ್ ಮಕಾಂದಾರ್ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ, ಅನ್ವರ್ ಪಠಾಣ್ ಬೆಳಗಾವಿ ನಗರ ಕಾರ್ಯದರ್ಶಿ, ರಜೀತ್ ಹಟ್ಟಿವಳಿ ಬೆಳಗಾವಿ ನಗರ ಉಸ್ತುವಾರಿ ಮತ್ತು ಮಲಿಕ್ ಜಾನ್ ನಾಯಕ್ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಖಾಲಿದ್ ಮನಿಯರ್ ಅಸ್ಲಂ. ಈ ಕಾರ್ಯಕ್ರಮದಲ್ಲಿ ಸುಲೇಮಾನ್ ಎಂ ಜಮಾದಾರ್ ಅವರು ಮಾನವ ಹಕ್ಕುಗಳಾದ ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು, ಜೀವಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿ SMJ ಮಾನವ ಹಕ್ಕುಗಳ ಕಾರ್ಯಕ್ರಮವನ್ನು ಮಾಡಿದರು. ಬಾಳೇಶ್ ಮುನ್ನೋಳಿ, SMTV ನ್ಯೂಸ್, ಬೆಂಗಳೂರು.